ಸರ್ ಮನೆಯೆಲ್ಲ ಚೆಕ್ ಮಾಡಿದ್ವಿ, ಕಾರಲ್ಲಿ ಕೂಡ ಚೆಕ್ ಮಾಡೋಣ ಸರ್. ಬೇಡ ಬಿಡ್ರಿ, ಯಾವುದಕ್ಕೂ ಒಂದ್ಸಲ ನೋಡ್ಬಿಡೋಣ ಸರ್. ಸರಿ ಹೋಗಿ ನೋಡಿ. ರಾಹುಲ್ ಅವರೇ, ಆ ಕಾರ್ ನಿಮ್ದೇ ಅಲ್ವಾ? ಹೌದು ಸರ್. ಒಂದ್ಸಲ ಓಪನ್ ಮಾಡಿ ಚೆಕ್ ಮಾಡಬೇಕು. ಕಾನ್ಸ್ಟೇಬಲ್ಸ್ ಹೋಗಿ ನೋಡ್ರಿ. ಸರ್, ಕ್ವಶನ್ ಪೇಪರ್ಗಳು ಇಲ್ಲಿದೆ ಸರ್. ಪೇಪರ್ಗಳು ಇಲ್ಲಿದೆ ಸರ್. ಈ ಕ್ವಶನ್ ಪೇಪರ್ಸು ನಿಮ್ಮ ಕಾರಲ್ಲಿ ಹೇಗೆ ಬಂತು? ಇನ್ಸ್ಪೆಕ್ಟರ್, ಏನ್ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ಈ ಕ್ವಶನ್ ಪೇಪರ್ಸ್ ನನ್ನ ಕಾರಲ್ಲಿ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್, ನಿಮ್ಮ ಕಾರಲ್ಲಿ ಸಿಕ್ಕಿರೋದು. ಏನ್ ಮೇಡಮ್ ಇದು? ಇದೆಲ್ಲ ನನ್ನ ಕಾರಲ್ಲಿ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ ಮೇಡಮ್. ನನಗೆ ನಿನ್ ಬಗ್ಗೆ ಗೊತ್ತಿಲ್ಲ. ಇದನ್ನೆಲ್ಲ ಯಾರೋ ಬೇಕಂತಾನೆ ಮಾಡ್ತಿದ್ದಾರೆ. ಜಸ್ಟ್ ವೇಟ್. ನೋಡಿ ಇನ್ಸ್ಪೆಕ್ಟರ್, ಯಾರೋ ನಮ್ ರಾಹುಲ್ ಮೇಲೆ ಬೇಕು ಅಂತಾನೆ ಈ ರೀತಿ ಸಂಚು ಮಾಡ್ತಿದ್ದಾರೆ. ಅದಕ್ಕೆ ಈ ರೀತಿ ಪೇಪರ್ಸ್ ಎಲ್ಲ ಇಟ್ಟಿದ್ದಾರೆ. ನೀವ್ ಇದನ್ನೆಲ್ಲ ನಂಬೇಡಿ ಪ್ಲೀಸ್. ನನ್ ರಾಹುಲ್ ಇದನ್ನೆಲ್ಲ ಏನು ಮಾಡಿಲ್ಲ. ಸಾರಿ ಮೇಡಮ್, ನಮಗ್ ಬಂದಿರೋ ಕಂಪ್ಲೇಂಟ್ ಪ್ರಕಾರ ಪ್ರೂಫ್ ಸಿಕ್ಕಿದೆ. ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಏನ್ ಮಾತಾಡ್ತಿದ್ದೀರಾ ನೀವು? ನನ್ ಮಗನ ಅರೆಸ್ಟ್ ಮಾಡ್ತೀರಾ? ಏನ್ ತಪ್ಪು ಮಾಡಿದ ಅವನು? ಅದೇನೋ ಪೇಪರ್ ಸಿಕ್ಕಿದೆಯಂತ ಅವನ್ನ ಹೇಗೆ ಅರೆಸ್ಟ್ ಮಾಡ್ತೀರಿ ನೀವು? ಸ್ವಲ್ಪ ಕೂಡ ಯೋಚನೆ ಮಾಡಕ್ಕಾಗಲ್ವಾ? ಪ್ಲೀಸ್ ಸರ್, ನೀವು ಆ ಥರ ಎಮೋಷನಲ್ ಆಗ್ಬೇಡಿ. ಐ ಆಮ್ ಸಾರಿ. ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಎಷ್ಟು ಹೇಳ್ತಾ ಇದ್ರು ನೀವು ಯಾಕೆ ಸರ್ ನನ್ನ ನಂಬ್ತಿಲ್ಲ? ನಾನು ಯಾಕೆ ಸರ್ ಇದನ್ನ ಮಾಡ್ಲಿ? ನಮ್ಮ ಕಾಲೇಜ್ ಹೆಸರನ್ನ ನಾನೇ ಯಾಕೆ ಸರ್ ಹಾಳು ಮಾಡ್ಲಿ? ನೀವು ನನ್ನ ಅದು ಹೇಗೆ ಅರೆಸ್ಟ್ ಮಾಡ್ತೀರಾ? ನಾನಂತೂ ಬರೋದಿಲ್ಲ. ನೋಡಿ ರಾಹುಲ್, ಕೊಟ್ಟಿರೋ ಕಂಪ್ಲೇಂಟು, ಸಿಕ್ಕಿರೋ ಪ್ರೂಫು ಇಲ್ಲೇ ಇದೆ. ಇದಕ್ಕಿಂತ ಇನ್ನೇನು ಬೇಕು? ಆದರೂ ಒಂದು ತಪ್ಪನ್ನ ಮೇಡಮ್ ಯಾಕೆ ಸಮರ್ಥಿಸ್ತಾ ಇದ್ದಾರೆ? ದಯವಿಟ್ಟು ಇಶ್ಯೂ ಮಾಡಬೇಡಿ. ಎಸ್ ಎಸ್ ಸರ್, ಪ್ಲೀಸ್ ಪ್ಲೀಸ್ ವೇಟ್ 1 minute. ನಮ್ಮ ಲಾಯರ್ ಹತ್ರ ಒಂದ್ಸಲ ಮಾತಾಡ್ತೀವಿ. ಇಲ್ಲ ಸರ್, ಏನೇ ಇದು ಸ್ಟೇಷನಲ್ಲಿ ಬಂದು ಮಾತಾಡಿ, ನಮಗೆ ತೊಂದರೆ ಕೊಡಬೇಡಿ. ಪೊಲೀಸಪ್ಪ, ದಯವಿಟ್ಟು ಬೇಡ. ನಮ್ ರಾಹುಲ್ ಅವರನ್ನ ಅರೆಸ್ಟ್ ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ. ಈ ಮನೇಲಿ ಯಾರು ಯಾವ ರೀತಿ ತಪ್ಪು ಮಾಡಲ್ಲ, ಅದ್ ನಿಮ್ಗೂ ಗೊತ್ತು. ಯಾರೋ ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾರೆ. ನೀವು ಇದನ್ನೆಲ್ಲ ನಂಬೇಡಿ. ನಮ್ ರಾಹುಲ್ ಅವರು ಹೀಗೆಲ್ಲ ಮಾಡಲ್ಲ. ಪ್ರಾಣ ಹೋದ್ರೂ ಮಾಡಲ್ಲ. ನನಗೆ ಗೊತ್ತು ಮೇಡಮ್, ಆದರೆ ಕಾನೂನಿಗೆ, ನನ್ನ ವೃತ್ತಿಗೆ ನಾನು ಉತ್ತರ ಕೊಡಲೇಬೇಕಲ್ಲ. ದಯವಿಟ್ಟು ಯಾರು ಏನು ಮಾತಾಡಕ್ಕೆ ಹೋಗ್ಬೇಡಿ. ನಮಗೂ ಕೂಡ ತುಂಬ ಪ್ರೆಷರ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಪೊಲೀಸಪ್ಪ, ಬೇಡ. ರಾಹುಲ್, ಅಯ್ಯೋ,
ಮ್ಯಾಮ್ ವಾಗ್ದೇವಿ ಮ್ಯಾಮ್ ವಾಗ್ದೇವಿ ಮ್ಯಾಮ್ ವಾಗ್ದೇವಿ ಏನಾಯ್ತು ವಾಗ್ದೇವಿ ಅಯ್ಯೋ ಅಮ್ಮೋರೆ 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 ಏನು ಆಗಲ್ಲ ಅಮ್ಮೋರೆ ಏನ್ ಬಾವ ಹೀಗೆ ಹೆದರ್ಕೋಬೇಡಿ ಅಮ್ಮೋರೆ. ವಾಗ್ದೇವಿ ಹಲೋ ಹಲೋ ಆಂಟಿ. ಅಂದ್ರೆ ರಾಹುಲ್ ಅರೆಸ್ಟ್ ಆದ್ನಾ? ವಾಗ್ದೇವಿಗೆ ಶಾಕ್ ಆಯ್ತಾ? ನಾನಿನ್ನೂ ನಿಮಗ್ ಹೇಳೇ ಇಲ್ವಲ್ಲ ಆಂಟಿ. ನಿಮ್ಗೆ ಗೊತ್ತಾಯ್ತು? ನನಗೆ ನಿನ್ನ ಮಾತಲ್ಲೇ ಖುಷಿ ಗೊತ್ತಾಗ್ತಾ ಇದೆ. ವಾವ್, ಹೌದಾ? ಪೊಲೀಸ್ ಈಗಷ್ಟೇ ರಾಹುಲ್ನ ಪ್ರೂಫ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ತಡಿಯೋಕೆ ಯಾರ್ ಕೈಲೂ ಆಗ್ಲಿಲ್ಲ. ಆ ವಾಗ್ದೇವಿ ಏನ್ ಮಾಡ್ತಾ ಇದ್ದಾಳೆ? ಕಣ್ಮುಂದೆ ನಾನಿದ್ದಿರೋ ಪ್ರೂಫ್ಸ್ ಇತ್ತಲ್ಲ, ಆ ಆಂಟಿ ಕೂಡ ಏನು ಮಾತಾಡೋಕಾಗ್ಲಿಲ್ಲ. ಅದೇ ತಾನೆ ನಮಗ್ ಬೇಕಾಗಿರೋದು. ನಮ್ಮ ಪ್ಲಾನ್ ಫೇಲ್ ಆದ್ರೂ ಲಾಯರ್ಸ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತಾಯ್ತು. ಹಾ, ಅದು ನಿಜಾನೇ ಆಂಟಿ. ಈಗ ನಿನ್ ಡ್ಯೂಟಿ ಏನು ಅಂದ್ರೆ ವಾಗ್ದೇವಿ ಫ್ಯಾಮಿಲಿ ಕಾನ್ಸಂಟ್ರೇಷನ್ ಪೂರ್ತಿ ಈ ಕ್ವೆಶ್ಚನ್ ಪೇಪರ್ ಲೀಕೇಜ್ ಮೇಲೆ ಇರಬೇಕು. ಯಾವುದೇ ಕಾರಣಕ್ಕೂ ನಮ್ ತಂಟೆಗೆ ಬರಬಾರದು. ಶ್ಯೂರ್ ಆಂಟಿ, ಅದೆಲ್ಲ ನಾನ್ ನೋಡ್ಕೋತೀನಿ. ಸ್ಕ್ಯಾಮ್ ಇಂದ ಓಪನ್ ಆಗಿರೋ ನಿನ್ನ ಪತನ ಈ ಲೀಕ್ ಇಂದ ಖಂಡಿತವಾಗ್ಲೂ ಪಾತಾಳಕ್ಕೆ ಇಳಿದು ಹೋಗುತ್ತೆ. ಟೋಟಲಿ. ಅಮ್ಮ ವಾಗ್ದೇವಿ, ಸಮಾಧಾನ ಮಾಡ್ಕೊ. ಈಗ ಅಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಮಗ್ ದುಃಖ ಇಲ್ವಾ ಹೇಳು? ಅಮ್ಮೋರೆ ಅಮ್ಮೋರೆ ಸ್ವಲ್ಪ ಈ ನೀರು ಕುಡೀರಿ ಅಮ್ಮೋರೆ, ಕುಡೀರಿ ಅಮ್ಮೋರೆ. ಕುಡಿ ವಾಗ್ದೇವಿ, ಸ್ವಲ್ಪ ಕುಡಿ. ಅಮ್ಮೋರೆ ಏನಮ್ಮ ಇದು? ನಿಮ್ ಕಣ್ಣಲ್ಲಿ ನೀರ್ ಬರ್ಬಾರ್ದಮ್ಮ. ನೀವ್ ಯಾವತ್ತೂ ನಗ್ನಗ್ತಾ ಇರ್ಬೇಕು. ಈ ತರ ಅಳ್ತಾ ಕೂರ್ಬೇಡಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮೋರೆ. ನನ್ನಿಂದ ಆಗ್ತಿಲ್ಲ ವಾಣಿ. ಈ ವಿದ್ಯಾಸಂಸ್ಥೆ ನನ್ನ ಪ್ರಾಣ ಅಂತ ಗೊತ್ತಿದ್ದು ಕೂಡ ಯಾಕೆ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಸಂಚು ಮೇಲ್ ಸಂಚು ಮಾಡಿ ಯಾಕೆ ನನ್ನ ಮರ್ಯಾದೆನ ಹಾಳು ಮಾಡ್ತಾ ಇದ್ದಾರೆ ಇವರು? ಅಯ್ಯೋ ದೇವ್ರೆ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಕೊನೆಗೂ ಈ ದ್ವೇಷ ಅನ್ನೋದು ನನ್ನ ಮಗನ ಅರೆಸ್ಟ್ ಮಾಡೋವರೆಗೂ ಬಂದ್ಬಿಡ್ತಲ್ಲ. ನಮ್ಮ ನೋಟಿಸ್ಗೆ ಬರದೆ ಆಗಿರೋ ಸ್ಕ್ಯಾಮ್ ಇಂದ ಹೋಗಿರೋ ಮರ್ಯಾದೆ, ಆಲ್ಫಾಬೆಟ್ ಪ್ರಾಜೆಕ್ಟ್ ಇಂದ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಈಗ ಮತ್ತೆ ಈ ಕ್ವಶನ್ ಪೇಪರ್ ಲೀಕೇಜ್, ಇದು ನನಗೊಂದು ಅರ್ಥ ಆಗ್ತಾನೆ ಇಲ್ಲ. ಕಷ್ಟಪಟ್ರೇನೆ ಫಲ ಸಿಕ್ಕುತ್ತೇನೋ ಸಿದ್ಧಾಂತನ ನಂಬಿರೋ ಈ ವಾಗ್ದೇವಿ ಕ್ವಶನ್ ಪೇಪರ್ ಲೀಕೇಜ್ ಅಲ್ಲಿ ಇನ್ವಾಲ್ವ್ ಆಗೋದು ಅಂದ್ರೆ ಏನು? ಅದಕ್ಕೆ ನನ್ನ ಮಗನೇ ವಿಕ್ಟಿಮ್ ಆಗೋದು ಅಂದ್ರೆ ಏನು? ಇದೆಲ್ಲ ಏನಾಗ್ತಿದೆ ಅಂತಾನೆ ನನಗೆ ಅರ್ಥನೇ ಆಗ್ತಿಲ್ವಲ್ಲ ದೇವ್ರೆ. ಅಯ್ಯೋ, ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ನಂಗೆ ಹುಚ್ಚಿಡ್ದಾಗ ಆಗ್ತಿದೆ. ಅಮ್ಮರೇ, ನೀವ್ ಹಾಗೆ ಮಾತಾಡ್ಬೇಡಿ. ನೀವ್ ನೋಡ್ಕೊಂಡ್ರೆ ನಮಗೂ ತುಂಬಾ ನೋವಾಗತ್ತೆ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮವ್ರೆ. ಅಮ್ಮವ್ರೆ, ನಡೆದಿರೋ ವಿಷಯ ಯೋಚನೆ ಮಾಡಿದ್ರೆ ನನಗೂ ಕೂಡ ತುಂಬಾ ನೋವಾಗ್ತಿದೆ. ಆದ್ರೆ ಈಗ ಅಳ್ತಾ ಕೂತ್ರೆ ರಾಹುಲ್ ಮನೆಗೆ ಬರ್ತಾನ. ಆವೇಶ ಪಡ್ಬೇಡ, ಸಮಾಧಾನ ಮಾಡ್ಕೋ. ಅಯ್ಯೋ, ನನ್ನಿಂದ ಆಗ್ತಾ ಇಲ್ಲ. ಒಂಟಿಯಾಗಿ ಎಷ್ಟೋ ಕಷ್ಟಪಟ್ಟು ಕಟ್ಕೊಂಡಿರೋ ಸಾಮ್ರಾಜ್ಯ ಇದು ಮುರಿದು ಬೀಳ್ತಾ ಇದ್ರೆ ನೋಡ್ತಾ ನಾನು ಹೇಗೆ ಸುಮ್ಮನೆ ಇಲ್ಲಮ್ಮ. ಏನು ಆಗಲ್ಲ.
ಒಂದ್ ಸ್ವಲ್ಪನೂ ಬದ್ಲಾಗಲ್ಲ. ಕುತಂತ್ರ ಮಾಡೋರ್ ಪ್ರಯತ್ನ ಎಲ್ಲ ವ್ಯರ್ಥ ಆಗತ್ತೆ ಹೊರತು ಅವ್ರಿಗಾಗೋ ಲಾಭ ಏನೂ ಇರಲ್ಲಮ್ಮ, ಏನೂ ಇರಲ್ಲ. ಈ ಸ್ಥಾನಕ್ಕೆ ಬರೋದಕ್ಕೆ ಎಷ್ಟೊಂದು ಅಡೆತಡೆನ ನೋಡಿದ್ಯಾ. ಇದು ಕೂಡ ಅದರಲ್ಲಿ ಒಂದು ಅಂತ ಅನ್ಕೊಳ್ಳೋದ್ ಬಿಟ್ಟು ಈಗ ನೀನು ಅಳ್ತಾ ಕೂತ್ರೆ ಹೇಗೆ ಹೇಳು? ಅಮ್ಮ ಅಮ್ಮ ಅಳ್ಬೇಡಿ ಅಮ್ಮ, ಹೀಗ ಅಳ್ತಿದ್ರೆ ಹೇಗಮ್ಮ? ಎಷ್ಟೇ ಕಷ್ಟ ಬಂದ್ರು ಧೈರ್ಯವಾಗಿ ಅದನ್ನ ಎದುರಿಸಿ ಅಂತ ಹೇಳಿರೋ ನೀವೇ ಈಗ ಮಾತಾಡಿದ್ರೆ ಹೇಗ್ ಮ್ಯಾಮ್? ಕಣ್ಣು ಮುಂದೆ ಆಧಾರ ತೋರಿಸಿದ್ರು ನನ್ನ ಹೆತ್ತ ಮಗನೇ ಅರೆಸ್ಟ್ ಮಾಡಿದ್ದಾರೆ. ನಿಜ ಯಾವುದು ಸುಳ್ಳು ಯಾವುದು ಅಂತ ನಂಬೋಕೆ ಆಗದಿರೋ ಸ್ಥಿತಿಲಿರೋ ನಾನು ಅಳ್ದೆ ಇನ್ನೇನೋ ಮಾಡ್ಲಿ ತೇಜ. ನಮ್ಮನೆಗೆ ಬಂದು ರಾಹುಲ್ ಕಾರಲ್ಲಿ ಕ್ವೆಶ್ಚನ್ ಪೇಪರ್ಸ್ ಇಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಇದ್ಯಾರೋ ಬೇಕು ಅಂತಾನೆ ಮಾಡಿರೋ ಕುತಂತ್ರ ಅನ್ಸುತ್ತೆ ಮ್ಯಾಮ್. ಹೌದಮ್ಮೋರೆ, ರಾಹುಲ್ ಅವರು ಯಾವ ತಪ್ಪು ಮಾಡಿಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತು. ನಿರ್ದೋಷಿಯಾಗಿ ರಾಹುಲ್ ಅವರನ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದಮ್ಮ. ನೀವು ಸಮಾಧಾನವಾಗಿ ಇರಿ ಅಮ್ಮ. ಅಮ್ಮೋರೆ, ನೀವ್ ಅಳ್ಬಾರ್ದು ಅಮ್ಮೋರೆ, ನನ್ ಮಾತು ಕೇಳಿ ಅಮ್ಮೋರೆ. ನೀವ್ ಅಳ್ತಿದ್ರೆ ನಮಗ್ ನೋಡಕ್ ಆಗಲ್ಲಮ್ಮ. ನನ್ನನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿರೋದಕ್ ಬಿಡಿ. ನನ್ನ ಅಳಬೇಡಿ ಅಂತ ಹೇಳಿ ನನ್ನ ಕಣ್ಣೀರ್ ನಿಲ್ಸಕ್ ಹೋಗ್ಬೇಡಿ. ನನ್ನ ಮಗನ ಮೇಲಿರೋ ನನ್ನ ಪ್ರೇಮನ ದೂರ ಮಾಡಬೇಡಿ. ಒಂಟಿಯಾಗಿ ಏನನ್ನಾದ್ರೂ ಎದುರಿಸ್ತಿದ್ದ ಈ ವಾಗ್ದೇವಿ ಅವಳು ಮಗನ ವಿಷಯದಲ್ಲಿ ಕೈಲಾಗ್ದವಳು ಆಗ್ಬೇಟ್ಲಲ್ಲ. ಅರುಣ್ ಮಾವ, ರಾಹುಲ್ ಅವರು ಮನೆಗ್ ಬರೋ ತನಕ ಅಮ್ಮೋರ್ಗೆ ಮನಃಶಾಂತಿ ಇರಲ್ಲ. ಅವ್ರು ಬರ್ದಿದ್ರೆ ಹೀಗೆ ಹೇಳ್ತಾ ಕೂತಿರ್ತಾರೆ. ನಾವ್ ಈಗ್ಲೇ ಹೋಗಿ ರಾಹುಲ್ ಅವರನ್ನ ಕರ್ಕೊಂಡ್ ಬರೋಣ ಬನ್ನಿ. ಹಾಗೆ ಆಗಿ ಸರ್ಸು, ನಾವೀಗ ಸ್ಟೇಷನ್ಗೆ ಹೋಗಿ ಒಂದ್ಸಲ ರಾಹುಲ್ ಹತ್ರ ಪೊಲೀಸ್ ಹತ್ರ ಮಾತಾಡದಿದ್ರೆ ಏನ್ ನಡೆದಿದ್ದು ನಮ್ಗೆ ಅರ್ಥನೇ ಆಗಲ್ಲ. ಹೌದು ತೇಜ, ಈಗ್ಲೇ ಹೋಗೋಣ, ತಡ ಮಾಡೋದ್ ಬೇಡ. ಬನ್ನಿ. ಅದ್ಕೆಮ್ಮ ಅವಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತು ಭಾವನವ್ರೆ, ನಾನ್ ನೋಡ್ಕೋತೀನಿ, ನೀವು ಹೋಗಿ. ಸರಿ, ಬನ್ನಿ. ಹೋಗಿ ಹೋಗಿ, ನೀವೆಲ್ಲೇ ಹೋದ್ರು, ಎಷ್ಟು ದೂರ ಹೋದ್ರು, ರಾಹುಲ್ ಮಾತ್ರ ಈ ಮನೆ ಖಂಡಿತ ಕಾಲಿಡಲ್ಲ. ಆಂಟಿ ಮೈಂಡ್ ರಿಲ್ಯಾಕ್ಸ್ ಆಗಲ್ಲ. ಆ ಲಾಯರ್ ಮಾಡಿರೋ ಪ್ಲಾನ್ ಅಂತದ್ದು. ನನ್ನ ಮಿಮಿಕ್ರಿನೂ ಅದಕ್ಕಿಂತ ಜೋರಾಗಿತ್ತು. ಆಹಾ, ಇದೆಲ್ಲ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ. ಮುಂದೆ ಇನ್ನು ತುಂಬಾ ನೋಡೋದಿದೆ. ಇಷ್ಟು ವರ್ಷ ನನ್ನ ತಂಗಿ ಕುಟುಂಬದ ಮೇಲೆ ಯಾವುದೇ ಒಂದು ಕಳಂಕ ಇರ್ಲಿಲ್ಲ. ಆದ್ರೆ ಇವತ್ತು ಹೀಗಾಗೋಯ್ತಲ್ಲ, ನನಗೊಂದು ಗೊತ್ತಾಗ್ತಿಲ್ಲಮ್ಮ. ಅಮ್ಮ ನವ್ಯ, ಸಮಾಧಾನ ಮಾಡ್ಕೋ, ಏನೂ ಆಗಲ್ಲ, ಸಮಾಧಾನ ಮಾಡ್ಕೋ. ಸರ್ಸು, ಅಳ್ಬೇಡ. ನೀನ್ ಅಳ್ತಿದ್ರೆ ನಾನೇ ನಿಜವಾಗ್ಲೂ ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ. ಇಲ್ಲ ರಾಹುಲ್ ಅವರೇ, ನೀವು ಯಾವ ತಪ್ಪು ಮಾಡಿಲ್ಲ. ನಿಜ ತಾನೆ?
ಮತ್ ಯಾಕೆ ಅಳ್ತಿದ್ಯಾ? ಅದು ನಿಮ್ಮನ್ ಹೀಗ್ ನೋಡ್ತಿದ್ರೆ ಸರ್ಸು, ನನಗೇನು ಆಗಿಲ್ಲ ಸರ್ಸು. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಮೇಡಮ್ ಹೇಗಿದ್ದಾರೆ? ಅಮ್ಮೋರ್ ತುಂಬಾ ಗಾಬರಿ ಆಗಿದ್ದಾರೆ ರಾಹುಲ್ ಅವರೇ. ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನೀವ್ ಹೊರಗಡೆ ಬರೋ ತನಕ ಅಮ್ಮೋರ್ಗೆ ಮನಃಶಾಂತಿ ಇರಲ್ಲ. ರಾಹುಲ್, ನಿನ್ ಕಾರಲ್ಲಿ ಆ ಪೇಪರ್ಸ್ ಹೇಗ್ ಬಂತು ಐಡಿಯಾ ಏನಾದ್ರು ಇದೆಯಾ? ಅಂದ್ರೆ ನೀನ್ ಹೊರಗಡೆ ಹೋದಾಗ ಯಾರಾದ್ರೂ ಹೊಸಬ್ರು ಕಾರ್ ಹತ್ತಿದ್ದು, ಏನಾದ್ರೂ ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡಿದ್ದು ಏನಾದ್ರೂ ಆಗಿತ್ತಾ? ಇಲ್ಲ ಅಣ್ಣ, ನೆನ್ನೆ ನಾವು ಕಂಪ್ಲೇಂಟ್ ಕೊಡಕ್ ಹೋಗಿ ವಾಪಸ್ ಮನೆಗೆ ಬಂದ ಮೇಲೆ ನಾನು ಕಾರ್ ಅಂತೂ ತೆಗೆದೇ ಇಲ್ಲ. ಅಂದ್ರೆ ಮನೆಗೆ ಬಂದು ಕಾರಲ್ಲಿ ಆ ಪೇಪರ್ಸ್ ಇಟ್ರಾ? ಮೇ ಬಿ ಡ್ಯಾಡ್. ಮತ್ತೆ ಯಾರು ಹೇಳಿದ್ದು ಅಂತ ಹೇಗ್ ಕಂಡು ಹಿಡಿಯೋದು? ನೀನ್ ನಿರ್ದೋಷಿ ಅಂತ ಹೇಗ್ ನಿರೂಪಿಸೋದು? ಡ್ಯಾಡಿ, ಅದಕ್ಕಿಂತ ಮೊದಲು SI ಅವರು FIR ರಿಜಿಸ್ಟರ್ ಮಾಡಿದ್ರೆ ಹಾಗೆ ಮಾಡಬೇಕು. ಬನ್ನಿ, ಅವ್ರ ಹತ್ರ ಹೋಗಿ ಮಾತಾಡೋಣ. ಬನ್ನಿ. ಬೇಡ ಅಣ್ಣ, ಇಲ್ಲಿವರೆಗೂ ಅವ್ರ ಹತ್ರ ಅದನ್ನೇ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೆ. ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ರು. ಅವರು ನನ್ನ ಮಾತನ್ನು ಕೇಳೋಕೆ ರೆಡಿ ಇಲ್ಲ. ರಾಹುಲ್, ಒಂದ್ಸಲ ನಾವು ಮಾತಾಡಿ ನೋಡ್ತೀವಿ. SI ಸರ್, ನಮ್ ರಾಹುಲ್ ಯಾವ ತಪ್ಪು ಮಾಡಿಲ್ಲ ಅಂತ ನಿಮ್ಗೂ ಗೊತ್ತಲ್ವಾ ಸರ್? ದಯವಿಟ್ಟು ಅವನ್ನ ಬಿಟ್ಬಿಡಿ. ಯಾವುದೇ ನಿರೂಪಣೆ ಮಾಡದೆ ಕಾನೂನು ಪ್ರಕಾರ ನಾನೇನು ಮಾಡದೇ ಇರೋ ಸ್ಥಿತಿಲಿದ್ದೀನಿ ಸರ್. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ತಪ್ಪು ಮಾಡದೆ ಇದ್ರು ಶಿಕ್ಷೆ ಕೊಡೋದು ನ್ಯಾಯದ ಪರವಾದ ಕೆಲ್ಸನಾ? ಕಾನೂನಿಗೆ ಸಾಕ್ಷಿ ಮುಖ್ಯ. ಅವೆಲ್ಲ ರಾಹುಲ್ ಕಾರಲ್ಲಿ ತಾನೇ ಸಿಕ್ಕಿತ್ತು. ಆದ್ರೆ ನ್ಯಾಯ ನೀತಿ ಮುಖ್ಯ ಅಲ್ವಾ ಸರ್? ಕಾರಲ್ಲಿ ಸಿಕ್ಕಿರೋ ಆಧಾರ ಎಲ್ಲ ಯಾರೋ ಸೃಷ್ಟಿ ಮಾಡಿದ್ದು. ಇದು ನಿಮಗ್ ಕೂಡ ಗೊತ್ತಲ್ವಾ ಸರ್? ನಿಮ್ ಎಮೋಷನ್ ನನಗೆ ಅರ್ಥ ಆಗತ್ತೆ ಸರ್, ಆದ್ರೆ ನನ್ನ ಕೈಲಿ ಏನೂ ಇಲ್ಲ. ಈಗಲೂ ಕೂಡ FIR ರಿಜಿಸ್ಟರ್ ಮಾಡಬೇಕು ಅಂತ ಮಿನಿಸ್ಟ್ರಿಂದ ಫೋನ್ ಬರ್ತಾ ಇದೆ. ಸರ್ 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 ಪ್ಲೀಸ್ ಸರ್, ಬೇಡ ಸರ್, FIR ರಿಜಿಸ್ಟರ್ ಮಾಡಬೇಡಿ ಪ್ಲೀಸ್. ಆಗ ರಿಲೀಸ್ ಮಾಡೋದು, ಕೋರ್ಟಿಂದ ಬೇಲ್ ಆರ್ಡರ್ ತರೋದು ತುಂಬಾ ಕಷ್ಟ ಆಗುತ್ತೆ. ನಮ್ಗೆ ಒಂದೊಂದು ಚಾನ್ಸ್ ಕೊಡಿ ಪ್ಲೀಸ್ ಸರ್. ಸಾರಿ ಸರ್. ಅಣ್ಣ, ಅವ್ರ ಹತ್ರ ಮಾತಾಡೋದು ವೇಸ್ಟು ಅಂತ ಹೇಳಿದ್ನಲ್ಲ, ಬಿಟ್ಬಿಡು ಅಣ್ಣ. ಅವತ್ ನೀವು ಒಂದ್ ತಪ್ಪು ವಿಡಿಯೋ ನೋಡಿ ನನ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬಂದ್ರಿ. ಆಮೇಲೆ ಅದ್ ನಿಜ ಅಲ್ಲ ಅಂತ ಗೊತ್ತಾಗಿ ಎಲ್ರ ಹತ್ರ ಕ್ಷಮೆ ಕೇಳಿ ನನ್ನ ಬಿಟ್ಬಿಟ್ರಿ. ಖಂಡಿತ ಹೇಳ್ತಿದ್ದೀನಿ, ಈಗ ನಮ್ ರಾಹುಲ್ ಅವ್ರ ವಿಷಯದಲ್ಲಿ ಕೂಡ ಹೀಗೆ ಆಗ್ತಿದೆ. ಈ ವಿಷಯ ಇವ್ರಿಗೂ ಕೂಡ ಗೊತ್ತಲ್ಲಮ್ಮ. ಹಾಗಲ್ಲ ಸರ್, ಈ ಕೇಸಿನ ವಿಚಾರವಾಗಿ ನನಗೆ ಮೇಲಧಿಕಾರಿಗಳಿಂದ ಪ್ರೆಷರ್ ಇದೆ. ನಮ್ ರಾಹುಲ್ ಅವರು ನಿರ್ದೋಷಿ ಅಂತ ನೀವು ನಿರೂಪಿಸ್ತೇ ಇದ್ರು ನಾವು ನಿರೂಪಿಸ್ತೀವಿ ಅಂತ ಹೇಳ್ತಿದೀವಲ್ಲ ಸಾಹೇಬ್ರೆ. ನಮ್ಗೆ ಒಂದಿನ ಸಮಯ ಕೊಡಿ, ಒಂದ್ ಅವಕಾಶ ಕೊಡಿ ಸಾಕು. ಅದಕ್ಕಿಂತ ಹೆಚ್ಚು ನಮ್ಗಿನ್ನೇನು ಬೇಡ. ಸರಿ ಮೇಡಮ್, ಇವತ್ತು ನಾನು FIR ಫೈಲ್ ಮಾಡಲ್ಲ. ಆದಷ್ಟು ಬೇಗ ಸರಿಯಾಗಿರೋ ಸಾಕ್ಷಿನ ತಗೊಂಡ್ ಬಂದು ನೀವು ಪ್ರೂವ್ ಮಾಡಿದ್ರೆ
ರಾಹುಲ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಾಹೇಬ್ರೆ, ಖಂಡಿತ ತಗೊಂಡ್ ಬರ್ತೀವಿ. ರಾಹುಲ್ ಅವರೇ, ನಿಮ್ಮನ್ನ ಬಿಡಿಸ್ಕೊಂಡ್ ಬರೋ ಜವಾಬ್ದಾರಿ ನಂದು ಅಂತ ಅಮ್ಮವ್ರಿಗೆ ಹೇಳಿದ್ದೆ. ಈಗ ಅದೇ ಮಾತನ್ನ ನಿಮ್ಗೂ ಕೂಡ ಹೇಳ್ತಿದ್ದೀನಿ. ಸರಿ ಸರ್ಸು, ನೀನ್ ಹುಷಾರಾಗಿರೋ. ನೀವು ಹುಷಾರಾಗಿರಿ. ರಾಹುಲ್, ನೀನ್ ಯಾವ ರೀತಿ ನಿರ್ಧಾರ ತಗೊಳ್ದೆ ಧೈರ್ಯವಾಗಿರು. ಅಮ್ಮ ಸರ್ಸು, ಹೊರಡೋಣ ಬಾ. ತೇಜ, ನವ್ಯ, ನಡಿ. ಬರ್ತೀವಿ ರಾಹುಲ್, ಟೇಕ್ ಕೇರ್. ಮನಿ ಪ್ಲಾನ್ ಇಂಜಿನಿಯರ್ ಮಾಡ್ಬೇಕು, ಇಂಟೆಲಿಜೆಂಟ್ ಪ್ಲಾನ್ ಲಾಯರ್ ಮಾಡ್ಬೇಕು ಅಂತ ಇವತ್ತು ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗೋಯ್ತು ನನಗೆ. ನನ್ನ ನಂಬಿ ನಮ್ ಮೇಡಮು ನಿಮ್ ಹತ್ರ ನನ್ನನ್ನು ಕಳ್ಸಿದ್ದಾರೆ. ನಾನ್ ಕೇಳ್ದಷ್ಟು ಫೀಸು ಕೊಡ್ತಿದ್ದಾರೆ. ಇಷ್ಟಾದ್ರೂ ಕೆಲಸ ಮಾಡಿಲ್ಲ ಅಂದ್ರೆ ಹೇಗ್ ಹೇಳಿ? ಥ್ಯಾಂಕ್ ಯು. ಬಟ್ ನಾವೇನೋ ಚಿಕ್ಕ ಪಾಯಿಂಟ್ ಮಿಸ್ ಮಾಡ್ತಾ ಇದೀವಿ ಅನ್ಸ್ತದೆ. ನಾವ್ ಹಾಕಿರೋದು ಸುಳ್ಳು ಕೇಸು, ಇದೆಲ್ಲ ಪ್ಲಾನು ಅಂತ ವಾಗ್ದೇವಿ ಮನಸ್ಸು ಮಾಡಿದ್ರೆ ಇದೆಲ್ಲ ಪ್ರೂವ್ ಮಾಡೋದಕ್ಕೆ ಕಷ್ಟ ಏನಿಲ್ಲ. ಅದನ್ನ ಮುಚ್ಚಿಡ್ದೇ ಇದ್ರೆ ಆಯ್ತು. ಅಂದ್ರೆ ವಾಗ್ದೇವಿ ಮನ್ಸಲ್ಲಿ ಮಗ ತಪ್ಪು ಮಾಡಿಲ್ಲ ಅಂತ ನಂಬಿಕೆ ಇದ್ರು ಮನ್ಸಲ್ಲಿ ಮಾತ್ರ ನಾವ್ ಕ್ರಿಯೇಟ್ ಮಾಡಿರೋ ಆಧಾರ ಸ್ವಲ್ಪ ಡೌಟ್ ಕ್ರಿಯೇಟ್ ಮಾಡಿರುತ್ತೆ. ಈಗ ವಾಗ್ದೇವಿ ಕನ್ಫ್ಯೂಷನ್ ಅಲ್ಲಿರೋ ಚಾನ್ಸಸ್ ಇದೆ. ಅಂದ್ರೆ ವಾಗ್ದೇವಿ ಮನ್ಸಲ್ಲಿರೋ ಡೌಟ್ನ ಪೂರ್ತಿ ನಂಬೋಷ್ಟು ನಿಜ ಮಾಡ್ಬೇಕು ಅಂತಾಯ್ತು. ಅಬ್ಸಲ್ಯೂಟ್ಲಿ ಮೇಡಮ್. ಕಸ್ಟೋಡಿಯನ್ ಹತ್ರ ಪ್ರೀತಿ ಮಾತಾಡಿದಳಲ್ಲ, ಅದೇ ಮಿಮಿಕ್ರಿ ಮಾಡಿದ್ಲಲ್ಲ, ಆ ಆಡಿಯೋನ ವೈರಲ್ ಮಾಡಿದ್ರೆ ಆ ಮಾತೆಲ್ಲ ಕೇಳಿದ್ರೆ ಸಾಕು ವಾಗ್ದೇವಿಗಿರೋ ಅನುಮಾನ ನಿಜ ಆಗತ್ತೆ. ಈ ಕಾಂಪ್ಲಿಮೆಂಟ್ರಿ ಸಾಕು, ದಟ್ಸ್ ಎನಫ್. ಬೇಗ ಆಡಿಯೋ ಫೈಲ್ನ ವೈರಲ್ ಮಾಡಿ. ಪ್ರೀತಿ ಕಸ್ಟೋಡಿಯನ್ ಫೋನ್ ಕಾಲ್ ನನಗ್ ಗೊತ್ತಿರೋ ಒಬ್ರು ಸ್ಟ್ರಾಂಗ್ ಪರ್ಸನ್ಗೆ ಕೊಟ್ಟು ನಮ್ಮಿಬ್ರು ಹೆಸರು ಹೊರಗ್ ಬರ್ದಿದ್ದ ಹಾಗೆ ಅದನ್ ವೈರಲ್ ಮಾಡಿ ಅಂತ ಈಗ್ಲೇ ಹೇಳ್ತೀನಿ. ಈಗ ನನ್ನ ಡೌಟ್ಸ್ ಎಲ್ಲ ಹಾರ್ಟ್ಫುಲ್ ಅಂಡ್ ಬ್ರೈನ್ಫುಲ್ ಆಗಿ ಕ್ಲಿಯರ್ ಆಯ್ತು. ಇಲ್ಲ ಶ್ಯಾಮ್ಲಾ ಅವ್ರೆ, ವಾಗ್ದೇವಿ ಅಂತ ಸ್ಟ್ರಕ್ಚರ್ಗೆ ಇಷ್ಟು ಮಾತ್ರ ಸಾಕಾಗಲ್ಲ. ಆ ಅಗ್ನಿಗೆ ಇನ್ನೂ ತುಪ್ಪ ಸುರಿಬೇಕು. ಅಂದ್ರೆ ಯಾರನ್ನಾದ್ರೂ ಅರೆಸ್ಟ್ ಮಾಡಿಸ್ಬೇಕಾ? ಅಲ್ಲ, ವಾಗ್ದೇವಿ ಮೈಂಡ್ನ ಇನ್ನೂ ಡಿಸ್ಟರ್ಬ್ ಮಾಡ್ಬೇಕು. ನಾವು ಟೆಲಿಕಾಸ್ಟ್ ಮಾಡಿ ತೋರಿಸೋ ವಿಡಿಯೋ ನೋಡಿ ನೋಡಿ ಅವಳ ತಲೆ ಕೆಟ್ಟ ಕೆರ ಹಿಡ್ದೋಗ್ಬೇಕು. ಮತ್ತೆ ಪ್ರೀತಿಗೆ ವಿಷಯ ನಾನು ಅವಳಿಗೆ ವಿಷಯ ಅಪ್ಡೇಟ್ ಮಾಡ್ತೀನಿ. ಮೊದಲು ನೀವು ವಾಗ್ದೇವಿ ಅವ್ರ ಜೊತೆ ಫೋನಲ್ಲಿ ಮಾತಾಡಿ. ಹಲೋ ಹಲೋ, ಆಲ್ಫಾಬೆಟ್ ವಾಗ್ದೇವಿ ಅವರೇ, ಏನ್ ಮಾಡ್ತಾ ಇದ್ದೀರಾ? ಶವಕ್ ಹಚ್ಚಿದ ಬೆಂಕಿಯಿಂದ ಮೈ ಕಾಯಿಸ್ಕೊಂಡು ಕೂತಿರೋ ನಿನ್ನಿಂದ ದೂರ ಕೂತಿದ್ದೀನಿ. ದೂರ ಅಂದ್ರೆ ಈ ಸ್ಟೇಟ್ ಅಲ್ಲೇ ಪೇಪರ್ಸ್ ಲೀಕ್ ಆಗಿರೋದ್ರಿಂದ ಬೇರೆ ಸ್ಟೇಟ್ಗೆ ಹೋಗಿದ್ಯಾ? ದೇಶ ಪೂರ್ತಿ ನಿನ್ ಹವಾನೇ ಹರಡೋ ಹಾಗಿದ್ಯಲ್ಲ. ಬಾಯ್ ಮುಚ್ಚು. ಇವತ್ತು ನೀನು ಗೆದ್ದಿದ್ಯಾ ಅನ್ನೋ ಸಂತೋಷದಲ್ಲಿ ಮೆರಿತಾ ಇದೆಯಲ್ಲ, ಅದು ಸುಳ್ಳು ಅಂತ ಗೊತ್ತಾದಾಗ ಬಿಕ್ಕಳಿಸ್ಕೊಂಡು ಆಡ್ತೀಯೋ ನೆನ್ಪಿಟ್ಕೋ. ನಾನ್ ಅಳೋದಲ್ಲ. ಇಷ್ಟು ದಿನ ಸ್ಟೇಟ್ಗೆ ಫಸ್ಟ್ ಬರ್ತಿದ್ದ ವಾಗ್ದೇವಿ ಸ್ಟೂಡೆಂಟ್ಸ್ ರ್ಯಾಂಕ್ಸ್ ಎಲ್ಲ ಈಗ ನಿನ್ನ ಮಗ ಮಾಡಿರೋ ಕೆಲಸದಿಂದ ದೇಶಕ್ಕೆಲ್ಲ ಗೊತ್ತಾಗುತ್ತೆ.
ಆಗ ಕಣ್ಣೀರು ನೋವು ನಿಂದು ಅದನ್ನ ನೋಡಿ ಎಂಜಾಯ್ ಮಾಡೋಳು ನಾನು. ನಾನೆಂಥವಳು, ನನ್ನ ಮಗ ಎಂಥವನು ಅನ್ನೋದು ಎಲ್ಲರಿಗೂ ಗೊತ್ತು. ಆಪಾದನೆ ಮಾಡಿ ನಗೋವಂಥ ನಿನ್ನಂಥವ್ರು ನನ್ನನ್ನು ಏನು ಮಾಡೋಕ್ಕಾಗಲ್ಲ, ತಿಳ್ಕೊ. ನಾನ್ ಮಾಡಲ್ಲ. ನನಗೆ ಚಾನ್ಸ್ ಕೊಡದೆ ನಿನ್ನ ಟಾರ್ಗೆಟ್ ಮಾಡ್ತಿರೋದು, ನಿನ್ನ 1 ನಿಮಿಷನೂ ಬಿಡದೆ ಕಂಟಿನ್ಯೂಸ್ ಆಗಿ ಟಾರ್ಚರ್ ಮಾಡ್ತಿರೋದು ಯಾರು ಅನ್ನೋದು ಮೊದಲು ನೀನ್ ತಿಳ್ಕೊ. ನಮಗೆ ಗೊತ್ತಿಲ್ಲದೆ ಇರೋರು ಅಥವಾ ನಮ್ಮಿಬ್ಬರಿಗೂ ಗೊತ್ತಿರೋರೇನೋ ಅಂತ ನನಗೆ ಅನುಮಾನ ಇದೆ. ಸರಿ ಬಿಡು, ಏನಾದ್ರೂ ನಿನಗ್ ಗೊತ್ತಾದ್ರೆ ಮಾತ್ರ ನನಗೆ ಹೇಳು. ಮಾಡಿರೋ ಕೆಲ್ಸಕ್ಕೆ ಹಾಕಿರೋ ಪ್ಲಾನ್ಗೆ ನಾನು ಕಂಗ್ರಾಟ್ಸ್ ಹೇಳಿ ನನಗ್ ಶ್ರಮ ಕಡಿಮೆ ಆಗಿದ್ದಕ್ಕೆ ಶಾಲ್ ಹೊತ್ಸಿ ಸನ್ಮಾನ ಮಾಡ್ತೀನಿ. ಓಕೆ? ನಾವು ಕೊಟ್ಟಿರೋ ಸ್ಟ್ರೋಕ್ಗೆ ಈಗ ಅವಳ ತಲೆ ಗರ ಗರ ಅಂತ ತಿರುಗ್ತಾನೆ ಇರುತ್ತೆ. ಸ್ಟೇಬಲ್ ಆಗಿ ಖಂಡಿತವಾಗ್ಲೂ ಇರಲ್ಲ. ನಮಗ್ ಬೇಕಾಗಿರೋದು ಕೂಡ ಅದೇ ಅಲ್ವಾ ಮೇಡಮ್? ಇಷ್ಟು ದಿನ ಸ್ಟೇಟ್ಗೆ ಫಸ್ಟ್ ಬರ್ತಿದ್ದ ವಾಗ್ದೇವಿ ಸ್ಟೂಡೆಂಟ್ಸ್ ರ್ಯಾಂಕ್ಸ್ ಎಲ್ಲ ಈಗ ನಿನ್ನ ಮಗ ಮಾಡಿರೋ ಕೆಲಸದಿಂದ ದೇಶಕ್ಕೆಲ್ಲ ಗೊತ್ತಾಗುತ್ತೆ. ಅಮ್ಮ ವಾಗ್ದೇವಿ, ಏನಮ್ಮ ಇದು? ನಡೆದಿರೋ ವಿಷಯನೇ ಯೋಚನೆ ಮಾಡ್ತಾ ಇನ್ನು ಎಷ್ಟೊತ್ತಂತ ಹೀಗೆ ಕೂತಿರ್ತೀಯ? ತೇಜ ಎಲ್ಲಿ? ರಾಹುಲ್ ಅಣ್ಣನ ಹತ್ರ ಮಾತಾಡೋದಕ್ಕೆ ಸ್ಟೇಷನ್ಗೆ ಹೋಗಿದ್ದಾರೆ ಮೇಡಮ್. ಇಷ್ಟೊತ್ತಿಗೆ ವಾಪಸ್ ಬರ್ತಿರ್ತಾರೆ. ಅಮ್ಮೋರೆ, ಪೊಲೀಸ್ ಅವ್ರ ಹತ್ರ ಮಾತಾಡಿದೀವಮ್ಮ. ಅವರು ನಾಳೆವರೆಗೂ ಸಮಯ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ರಾಹುಲ್ ಅವರು ಯಾವ ತಪ್ಪು ಮಾಡಿಲ್ಲ ಅಂತ ನಾವು ನಿರೂಪಿಸ್ತೀವಮ್ಮ. ತೇಜ, FIR ಏನಾದ್ರೂ ಓಪನ್ ಮಾಡಿದ್ರಾ? ಇನ್ನೂ ಇಲ್ಲ ಮ್ಯಾಮ್. ಅವನು ಯಾವ ತಪ್ಪು ಮಾಡಲಿಲ್ಲ ಅಂತ ನಮಗೆಲ್ಲ ಗೊತ್ತು. ಆದ್ರೆ ನ್ಯಾಯಾಲಯಕ್ಕೆ ನಿರೂಪಿಸಬೇಕು ಅಂದ್ರೆ ಸಾಕ್ಷಿ ಬೇಕು ಅಂತ SI ಹೇಳ್ತಿದ್ದಾರೆ. ತೇಜ, ಲಾಯರ್ ಹತ್ರ ಮಾತಾಡಿದ್ರ? ಲೀಗಲ್ ಆಗಿ ಪ್ರೊಸೀಡ್ ಆಗೋದಕ್ಕೆ ಯಾವ್ದಾದ್ರೂ ಚಾನ್ಸ್ ಇದೆಯಾ ಅಂತ ಚೆಕ್ ಮಾಡಿದ್ರಾ? ಆಲ್ರೆಡಿ ಕೇಸ್ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮ್ಯಾಮ್. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದ್ರಿಂದ ಬೇಲ್ ಸಿಗೋದು ಸ್ವಲ್ಪ ಕಾಂಪ್ಲಿಕೇಟ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಎಜುಕೇಶನ್ಗೆ ಸಂಬಂಧಪಟ್ಟಿರೋ ವಿಷಯ ಅಲ್ವಾ. ನಿಜ ಅಂತ ನಿರೂಪಿಸಕ್ಕೆ ಕಾಂಪ್ಲಿಕೇಶನ್ ಯಾಕಣ್ಣ? ಒಳ್ಳೆತನಕ್ಕೆ ಕಾಲ ಇಲ್ಲ, ಎಲ್ಲ ನಮ್ ಕರ್ಮ. ಅಮ್ಮೋರೆ, ನಾವೆಲ್ಲ ಮನ್ಸ್ ಮಾಡಿದ್ರೆ ರಾಹುಲ್ ಅವರನ್ನ ಖಂಡಿತ ಹೊರಗಡೆ ಕರ್ಕೊಂಡ್ ಬರೋದು ದೊಡ್ಡ ಕಷ್ಟ ಏನಲ್ಲ. ನೀವೇನು ಹೆದರ್ಕೋಬೇಡಿ ಅಮ್ಮ. ಸಾಕ್ಷ್ಯಾಧಾರದ ಜೊತೆಗೇನೆ ರಾಹುಲ್ ಅವರನ್ನ ನಿರ್ದೋಷಿ ಅಂತ ನಾವು ನಿರೂಪಿಸೋಣ. ಇದು ಕೇವಲ ನಿರೂಪಿಸೋದಷ್ಟೇ ಅಲ್ಲ, ರಾಹುಲ್ನ ಸಿಕ್ಕಾಕ್ಸಿರೋ ಪ್ರತಿಯೊಬ್ಬರನ್ನು ಹೊರಗಡೆಗೆ ಎಳಿಬೇಕು. ಅವರು ಸೃಷ್ಟಿ ಮಾಡಿರೋ ಸಾಕ್ಷಿ, ಕೊಟ್ಟಿರೋ ಕಂಪ್ಲೇಂಟ್ ಎಲ್ಲ ಫೇಕ್ ಅಂತ ಪ್ರೂವ್ ಮಾಡಬೇಕು. ಲಾಯರು ಪೊಲೀಸ್ ಕೈಲಾಗದೆ ಹೋದ್ರು ನನ್ನ ಮಗನ ಹೇಗ್ ಹೊರಗಡೆ ಕರ್ಕೊಂಡು ಬರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಮ್ಮೋರೆ, ನಡಿ ತೇಜ.
ಪ್ರಖ್ಯಾತ ವಾಗ್ದೇವಿ ವಿದ್ಯಾಸಂಸ್ಥೆಯಲ್ಲಿ ನಡೆದಿರೋ ಕ್ವೆಶ್ಚನ್ ಪೇಪರ್ ಲೀಕ್ ವ್ಯವಹಾರದಲ್ಲಿ ಹೊಸ ಆಧಾರ ಹೊರಗಡೆ ಬಂದಿದೆ. ವಾಗ್ದೇವಿ ಅವ್ರ ಎರಡನೇ ಮಗ ರಾಹುಲ್ ಕಸ್ಟೋಡಿಯನ್ ಹತ್ರ ಮಾತಾಡಿರೋ ಫೋನ್ ಕಾಲ್ ಆಡಿಯೋ ಲೀಕ್ ಆಗಿದೆ. ಕ್ವೆಶ್ಚನ್ ಪೇಪರ್ ಲೀಕೇಜ್ ಬಗ್ಗೆ ಪೂರ್ತಿ ವ್ಯವಹಾರ ವಾಗ್ದೇವಿ ಅವರ ಮಗನ ಮೇಲ್ವಿಚಾರಣೆಯಲ್ಲಿ ಎಲ್ಲವೂ ಪ್ಲಾನ್ ಪ್ರಕಾರ ನಡೆದಿದೆ ಎಂದು ತಿಳಿದು ಬಂದಿದೆ. ಆ ವಾಯ್ಸ್ ರೆಕಾರ್ಡ್ ನ ನೀವು ಕೂಡ ಕೇಳಿ. ಹಲೋ, ಕಸ್ಟಡಿಯನ್ ಅವರೇ, ನಾನು ರಾಹುಲ್ ಮಾತಾಡ್ತಿರೋದು. ಹೇಳಿ ಸರ್, ಏನ್ ವಿಷಯ? ಈ ಇಯರ್ ಎಕ್ಸಾಮ್ ಪೇಪರ್ಸು ರೆಡಿ ಆಗಿದೆಯಾ? ಈಗ ನಾವೇನಾದ್ರೂ ಕ್ವಶನ್ ಪೇಪರ್ಸ್ ನ ಲೀಕ್ ಮಾಡ್ಲಿಲ್ಲ ಅಂದ್ರೆ ನಮ್ ವಾಗ್ದೇವಿ ಇನ್ಸ್ಟಿಟ್ಯೂಟ್ಸ್ ಹೆಸರು ಪೂರ್ತಿ ಹಾಳಾಗಿ ಹೋಗುತ್ತೆ. ಅಮೋರೆ ಅಮೋರೆ, ಅದ್ ನಿಜ ಅಲ್ಲ ಅಮೋರೆ. ರಾಹುಲ್ ಅವರು ಯಾವತ್ತೂ ಹಾಗೆ ಮಾತಾಡಲ್ಲ. ಅದೆಲ್ಲ ಸುಳ್ಳಮ್ಮ. ಯಾವಾಣಿ, ನೀನ್ ಹೇಳ್ತಿರೋದ್ ನಿಜಾನೇ. ಆದ್ರೆ ಅದು ರಾಹುಲ್ ವಾಯ್ಸ್ ಥರನೇ ಇರೋ ಹಾಗಿದೆ. ಬೈ ಗಾಡ್ಸ್ ಗ್ರೇಸ್ ಅದು ರಾಹುಲ್ ವಾಯ್ಸ್ ಆಗ್ಬಾರ್ದು. ಸುಳ್ಳನ್ನ ನಿಜ ಅನ್ಕೊಳ್ಳೋದು, ನಿಜನ ಸುಳ್ಳು ಅನ್ಕೊಳ್ಳೋದ್ರಿಂದಾನೇ ಇಷ್ಟೊಂದು ಸಮಸ್ಯೆ ಆಗ್ತಿರೋದು. ಮ್ಯಾಮ್, ರಾಹುಲ್ ಯಾವತ್ತೂ ಹಾಗೆ ಮಾತಾಡಲ್ಲ. ಖಂಡಿತವಾಗ್ಲೂ ಎಲ್ಲೋ ಅನ್ನೋ ತಪ್ಪಾಗ್ತಿದೆ. ನೀವು ಇದನ್ನೆಲ್ಲ ನಂಬೇಡಿ ಮ್ಯಾಮ್. ನೀವೇನೋ ಟೆನ್ಷನ್ ಮಾಡ್ಕೋಬೇಡಿ. ನೋಡಿ ಎಸಿಪಿ ಸರ್, ನಿಮ್ಮೇಲೆ ಎಷ್ಟೋ ನಂಬಿಕೆ ಇಟ್ಟು ಹಾಗೆ ತುಂಬಾನೇ ಕಷ್ಟಪಟ್ಟು ನಿಮ್ಮನ್ನಿಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದೀವಿ. ನಿಮ್ಗೆ ನಾವೀಗ ಹೇಳ್ತಿರೋ ಕೆಲಸ ಕೇಳೋದಕ್ಕೆ, ನಮಗ್ ಹೇಳೋದಕ್ಕೆ ತುಂಬಾ ಸಿಂಪಲ್ ಅನ್ಸತ್ತೆ. ಆದ್ರೆ ಇದು ತುಂಬಾ ಕಾಂಪ್ಲಿಕೇಟೆಡ್. ನೀತಿ ನಿಜಾಯಿತಿನ ನಂಬ್ಕೊಂಡಿರೋ ವಾಗ್ದೇವಿನ ಡೀಲ್ ಮಾಡೋದು ಅಂದ್ರೆ ಮೇಲಿಂದ ಬರೋ ಪ್ರೆಷರ್ ಅವಳಿಗೆ ಬಲವಾಗಿರುತ್ತೆ. ಅದಕ್ಕೆ ನಾವು ಅನ್ಕೊಂಡಿರೋದನ್ನ ಕರೆಕ್ಟಾಗಿ ಮಾಡಿ ಮುಗಿಸ್ಬೇಕು. ನೀವ್ ನಮ್ ಕಡೆಯವರು ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಅನುಮಾನ ಬರಬಾರ್ದು. ಅದಕ್ಕೆ ಸರಿಯಾದ ಪ್ರತಿಫಲ ನೀವ್ ಅನ್ಕೊಂಡಿರೋಕ್ಕಿಂತ ಜಾಸ್ತಿನೇ ಸಿಗುತ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಕೇಸ್ಗೆ ಸಂಬಂಧಪಟ್ಟಿರೋ ಫೈಲಲ್ಲಿ ಏನಿದು? ಇನ್ನೂ FIR ಹಾಕಿಲ್ವಲ್ಲ? ಅದು ಸರ್, ರೈಟರು ಲೀವಲ್ ಇದ್ದಾರೆ. ಯಾಕೆ, ನಿನ್ಗೆ ಬರೆಯಕ್ ಬರಲ್ವಾ? ಆ ಫಾರ್ಮೆಟ್ ನಿನಗೆ ಗೊತ್ತಿಲ್ವಾ? ಆಗಲ್ಲ, ನಾಳೆ ಕೋರ್ಟ್ ರಜಾ ಅಲ್ವಾ ಅಂತ. ಶಟ್ ಅಪ್. ಕೋರ್ಟ್ ರಜಾ ಆದ್ರೆ FIR ಫೈಲ್ ಮಾಡೋದಕ್ಕೆ ಏನ್ ಪ್ರಾಬ್ಲಮ್? ವಾಗ್ದೇವಿ ಅವ್ರ ಮೇಲೆ ಗುರುಭಕ್ತಿ ತೋರಿಸ್ತಿದ್ಯಾ? ಇಲ್ಲ ಸರ್. ಸ್ಕೂಲ್ ಮಕ್ಕಳ ಹಾಗೆ ಸಿಲಿ ರೀಸನ್ಸ್ ಕೊಡೋದಲ್ಲ.
ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡೋ. ಈ ಕೇಸ್ ಸ್ಟೇಟ್ ಅಲ್ಲೆಲ್ಲ ಎಷ್ಟು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡೋದು ಗೊತ್ತಾ? ಗೊತ್ತಿಲ್ಲ ಅಂದ್ರೆ 2 ದಿನ ಸಸ್ಪೆಂಡ್ ಮಾಡ್ತೀನಿ. ಮನೇಲಿ ಕುತ್ಕೊಂಡು ಟಿವಿ ನೋಡ್ಕೊಂಡು ತಿಳ್ಕೊ. ಸಾರಿ ಸರ್. ನನಗ್ ಬೇಕಾಗಿರೋದು ಸಾರಿ ಅಲ್ಲ, ಸಿನ್ಸಿಯಾರಿಟಿ. ಈ ಕೇಸ್ ಮೇಲೆ ನೀವು ಇಷ್ಟು ಕೇರ್ಲೆಸ್ ಆಗಿರೋದ್ರಿಂದಾನೇ ಸ್ಪೆಷಲ್ ಆರ್ಡರ್ ಅಲ್ಲಿ ನಾನು ಇಲ್ಲಿಗೆ ಬರ್ಬೇಕಾಗ್ ಬಂತು. ಏನ್ ಹಾಗೆ ನೋಡ್ತಿದ್ಯಾ? ಈಗ್ಲೇ FIR ಫೈಲ್ ಮಾಡೋ. ಓಕೆ ಸರ್. ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಸರ್, ಸರ್ ಒಂದ್ಸಲ ನನ್ನ ಮಾತನ್ನು ಕೇಳಿ ಸರ್. ಸರ್, ಈ ಕೇಸ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಫೇಕ್ ಆಡಿಯೋ ಕ್ಲಿಪ್ನ ಪ್ರೂಫ್ ಆಗಿ ತೋರಿಸಿ ನನ್ನನ್ನ ಹೀಗೆ ಅರೆಸ್ಟ್ ಮಾಡಿದ್ದಾರೆ. ಸರ್, ನಿಜ ಏನು ಅಂತ ತಿಳ್ಕೊಳ್ದೆ ನೀವು ಹೇಗೆ ಸರ್ FIR ಓಪನ್ ಮಾಡ್ತೀರಾ? ಯಾವಾಗ ಏನ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಅನ್ಯಾಯದ ಕೆಲಸ ಮಾಡಿರೋ ನಿನಗೆ ನಿಜದ ಬಗ್ಗೆ, ನ್ಯಾಯದ ಬಗ್ಗೆ ಮಾತಾಡೋ ಅರ್ಹತೆನೇ ಇಲ್ಲ. ನಿನ್ನಿಂದ ಎಷ್ಟು ಜನ ಸ್ಟೂಡೆಂಟ್ಸ್ ಲೈಫ್ ಸ್ಪಾಯ್ಲ್ ಆಗಿದೆ ಗೊತ್ತಾ? ನೀವು ಸ್ಪೆಷಲ್ ಆಗಿ ಇಲ್ಲಿಗೆ ಬಂದಿದ್ದು ನಿಜ ಏನು ಅಂತ ತಿಳ್ಕೊಳ್ಳೋಕೆ ಅನ್ಕೊಂಡೆ. ಆದ್ರೆ ಹೀಗೆಲ್ರ ತರ ನಿಜ ತಿಳ್ಕೊಳ್ದೆ ರಿಯಾಕ್ಟ್ ಆಗೋದಕ್ಕೆ ಅಂತ ಗೊತ್ತಿರ್ಲಿಲ್ಲ. ಈಗ್ಲೇ ಅನ್ಕೋಬೇಡ. ನೀನ್ ಅನ್ಕೊಳ್ದೇ ಇರೋ ಘಟನೆಗಳು, ಊಹೆ ಮಾಡ್ದಿರೋ ತಿರುವುಗಳು ಬೇಕಾದಷ್ಟಿವೆ. ಗೆಟ್ ರೆಡಿ. ಏನ್ರೇ ಸರ್, FIR ರೆಡಿ ಆಯ್ತಾ? ರೆಡಿ ಸರ್. ಪರವಾಗಿಲ್ಲ, ಫಾರ್ಮೆಟ್ ಮಿಸ್ ಮಾಡ್ದೆ ಚೆನ್ನಾಗೆ ಬರ್ದಿದ್ಯಾ. ಇನ್ಯಾಕ್ ತಡ? ಸಾರ್ನ ಸಬ್ ಜೈಲ್ ಕರ್ಕೊಂಡು ಹೋಗೋಕೆ ಏರ್ಪಾಡು ಮಾಡ್ಕೊಳ್ಳಿ. ಈ ತರ ಕ್ರಿಮಿನಲ್ಸ್ಗೆ ನಮ್ ಲೋಕಲ್ ಸ್ಟೇಷನ್ಗಳು ಸರಿ ಹೋಗಲ್ಲ. ಸರ್, ಪ್ಲೀಸ್ ಮೈಂಡ್ ಯೋರ್ ವರ್ಡ್ಸ್. ನಾನೇನು ತಪ್ಪು ಮಾಡದೆ ಇದ್ರು ನನ್ನನ್ನ ಕ್ರಿಮಿನಲ್ ಅಂತ ಹೇಗೆ ಹೇಳ್ತೀರಾ ನೀವು? ಕೈಯಲ್ಲಿ FIR ಫೈಲ್ ಇದೆ, ಸೆಲ್ ಒಳಗೆ ನೀನಿದ್ಯಾ. ಇಷ್ಟೆಲ್ಲ ಇದ್ರೂ ಕೂಡ ನೀನ್ ಕ್ರಿಮಿನಲ್ ಅಲ್ದೆ ಕಾಮನ್ ಮ್ಯಾನ್ ಹೇಗಾಗ್ತೀಯಾ? ಸಬ್ ಜೈಲ್ ಕರ್ಕೊಂಡು ಹೋಗೋದಕ್ಕೆ ಏರ್ಪಾಡು ಮಾಡ್ಕೊಳ್ಳಿ. ಸರ್, ಸರ್, ದಿಸ್ ಇಸ್ ನಾಟ್ ಫೇರ್ ಸರ್. ಸರ್, ಸರ್, ಏನಂತ ನೀವ್ ಹೇಳ್ತಿರೋದು? ನಿಜನಾ? ರಾಹುಲ್ ಲೈವ್ ಅಲ್ಲಿ ಬರ್ತಿದ್ದಾನ? ಮತ್ತೆ ಆಂಟಿ ನ್ಯೂಸ್ ನೋಡೋ ಹಾಗೆ ಮಾಡ್ಬೇಕು ಅಷ್ಟೇ ಅಲ್ವಾ? ಅದನ್ನ ನಾನ್ ನೋಡ್ಕೋತೀನಿ. ಯು ಡೋಂಟ್ ವರಿ ಆಂಟಿ, ಓಕೆ? ಪ್ರೀತಿ, ರಾಹುಲ್. ಹೌದು ವನಜಕ್ಕ, ಪಾಪ ಅವನ್ನ ನೋಡ್ತಿದ್ರೆ ನನಗ್ ತುಂಬಾ ನೋವಾಗ್ತಿದೆ. ಕ್ವೆಶ್ಚನ್ ಪೇಪರ್ ಲೀಕೇಜ್ ವಿಷಯದಲ್ಲಿ ಅರೆಸ್ಟ್ ಆಗಿರುವ ವಾಗ್ದೇವಿ ಅವರ ಮಗ ರಾಹುಲ್ ಅವರನ್ನ
ಸಬ್ ಜೈಲ್ಗೆ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯ ಇದು. ಮತ್ತೆ ಈ ಟಿವಿನ ಯಾರು ಆನ್ ಮಾಡಿದ್ದು? ಆಲ್ರೆಡಿ ಮೇಡಮ್ ಈ ಅರ್ಥ ಇಲ್ದಿರೋ ನ್ಯೂಸನ್ಸ್ ನೋಡಿ ಕೋಪದಲ್ಲಿದ್ದಾರೆ. ಈಗದೆಲ್ಲ ಅವಶ್ಯಕತೆ ಇದೆಯಾ? ಟಿವಿ ಆಫ್ ಮಾಡು ಮೊದಲು. ಅದ್ ಹಾಗಲ್ಲ ಅಂಕಲ್. ಯಾರಾದ್ರೂ ಕನಿಷ್ಠ ಒಂದು ಮೀಡಿಯಾ ಚಾನೆಲ್ ಆದ್ರೂ ರಾಹುಲ್ ಯಾವ ತಪ್ಪನು ಮಾಡಿಲ್ಲ ಅಂತ ಹೇಳ್ತಾರೇನೋ ಅಂತ ಆಸೆಯಿಂದ ನೋಡ್ತಾ ಇದೀವಿ. ಅವ್ರಿಗೆ ಗೊತ್ತಿರೋದನ್ನ ನಮಗ್ ತೋರಿಸ್ತಾರೆ ಹೊರತು ಸತ್ಯ ಸುಳ್ಳು ತಿಳ್ಕೊಳ್ಳೋ ಪರಿಸ್ಥಿತಿಲಿ ಅವ್ರು ಇರಲ್ಲ. ಆದ್ರೆ ಹೀಗ್ ಟಿವಿಯಲ್ಲಿ ತೋರಿಸಿದ್ರೆ ನೋಡ್ದವ್ರೆಲ್ಲ ನಿಜ ಅನ್ಕೋತಾರೆ ಅಲ್ವಾ? ಅಷ್ಟಕ್ಕೂ ಏನ್ ನಡೆದಿದ್ದು, ಇದ್ರ ಹಿಂದೆ ಯಾರಿದ್ದಾರೆ ಅಂತ ಎಲ್ರಿಗೂ ಗೊತ್ತಾದ್ಮೇಲೆನೆ ಇದೆಲ್ಲ ಸುಳ್ಳು ಅಂತ ಅರ್ಥ ಆಗತ್ತೆ. ಪ್ರತಿ ವರ್ಷನೂ ವಾಗ್ದೇವಿ ಗ್ರೂಪ್ ನಂಬರ್ 1 ಆಗಿರೋದಕ್ಕೆ ಇದೇ ಸೀಕ್ರೆಟಾ ಸರ್?